ಬನ್ನಿ ನಾವ್ ಇವತ್ತಿನ ತರಗತಿಯಲ್ಲಿ ಪ್ರಾಕ್ತನ ಆಧಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಪ್ರಾಕ್ತನ ಆಧಾರಗಳಲ್ಲಿ ಮೊದಲನೇದಾಗಿ ಶಾಸನಗಳು. ಈ ಶಾಸನಗಳನ್ನ ನಾವು ಜೀವಂತ ಸಾಕ್ಷಿಗಳು ಅಂತೇಳಿ ಕರಿತೀವಿ. ಯಾಕಪ್ಪ ಅಂತ ಹೇಳಿದ್ರೆ ಅವುಗಳು ಆಯಾ ಕಾಲಮಾನದ ಸಂಸ್ಕೃತಿ, ಧರ್ಮ, ಆಡಳಿತ, ಆರ್ಥಿಕತೆ ಹಾಗೂ ಇತರ ಮೂಲಗಳ ಬಗ್ಗೆ ನಮಗೆ ಮಾಹಿತಿಯನ್ನ ಒದಗಿಸ್ತವೆ. ಭಾರತದ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಶಾಸನ ಯಾವ್ದಪ್ಪ ಅಂತ ಹೇಳಿದ್ರೆ ಮೌರ್ಯ ಚಕ್ರವರ್ತಿ ಅಶೋಕನು ಹೊರಡಿಸಿರ್ತಕ್ಕಂಥ ಸೋಹಗರ್ ಶಾಸನ. ಅಶೋಕನು ಕಲ್ಲಿನ ಹಾಸಿಗೆಗಳ ಮೇಲೆ, ಕಲ್ಲಿನ ಕಂಬಗಳ ಮೇಲೆ ಅನೇಕ ಶಾಸನಗಳನ್ನ ಹೊರಡಿಸಿದ್ದಾನೆ. ಭಾರತದ ಹಲವೆಡೆ ನಾವು ಅಶೋಕನ ಶಾಸನಗಳನ್ನ ಕಾಣಬಹುದಾಗಿದೆ. ಖರೋಷ್ಠಿ ಲಿಪಿ, ಬ್ರಾಹ್ಮಿ ಲಿಪಿ ಹಾಗೂ ಪ್ರಾಕೃತ ಭಾಷೆಯಲ್ಲಿ ನಾವು ಬಹುತೇಕವಾಗಿ ಅಶೋಕನ ಶಾಸನಗಳನ್ನ ಕಾಣಬಹುದಾಗಿದೆ. ಗ್ರೀಕ್ ಮತ್ತು ಅರಮಿಕ್ ಭಾಷೆಗಳಲ್ಲೂ ಸಹ ಅಶೋಕನ ಶಾಸನಗಳು ದೊರೆತಿವೆ. ಹಾಗಾದ್ರೆ ಕನ್ನಡ ಭಾಷೆಯಲ್ಲಿ ದೊರೆತಿರ್ತಕ್ಕಂಥ ಮೊದಲ ಶಾಸನ ಯಾವುದೆಂಬುದನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.